ಪೂರ್ತಿ ಮಾಡಿದ್ದೀನಿ. ನಿಮ್ ವಿಶ್ವಾಸನ ಗೆದ್ದಿದ್ದೀನಿ ಅಲ್ವಾ ಅಮ್ಮ? ಮತ್ತೆ ನಾನ್ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ಲಿ ಮಹಾದೇವ? ನಾನಿನ್ನು ಏನ್ ಮಾಡ್ಲಿ? ನನ್ನ ತಪ್ಪಿಗೆ ಇನ್ನು ಎಷ್ಟು ಶಿಕ್ಷೆ ಕೊಡ್ತೀರಾ ಮಹಾದೇವ? ಇನ್ನು ಎಷ್ಟು ಸಹಿಸ್ಕೋಬೇಕು? ಆದ್ರೆ ನನಗ್ ಗೊತ್ತಿದೆ, ಆ ವಿಷವೃತ್ತದ ಸಂಕಟದಿಂದ ನೀವೇ ನನ್ನ ಕಾಪಾಡಿದ್ದು ಅಂತ. ಹಾಗಿದ್ಮೇಲೆ ನೀವು ನಿಮ್ಮ ಪಾರ್ವತಿನ ಕಡೆಗಣಿಸಿದ್ರು ಕೂಡ ಅದು ನಿಮ್ಮ ಪ್ರೀತಿಯ ಭಾಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿಗೂ ಬಂದಿದ್ದೀನಿ. ಇವತ್ತಲ್ದೆ ಹೋದ್ರೆ ನಾಳೆ ನಾನು ನನ್ನ ಪ್ರೀತಿ ಮತ್ತೆ ಭಕ್ತಿಯಿಂದ ನಿಮ್ಮನ್ನ ಖಂಡಿತವಾಗ್ಲೂ ಪಡ್ಕೊಳ್ತೀನಿ. ಪಾರ್ವತಿ, ಅಮ್ಮ, ಮಗಳೇ, ಅಮ್ಮ, ಅಮ್ಮ, ಅಮ್ಮ. ಸುಮ್ಮನಿರು ಮಗಳೇ, ಅಳಬೇಡ. ಇದ್ಯಾಕೆ ಮಗಳೇ ಇಷ್ಟೊಂದು ಸ್ವರ್ಗ ಹೋಗಿದ್ಯಾ ನೀನು? ನನ್ನಿಂದ ಈ ನೋವನ್ನ ಸಹಿಸೋದಕ್ಕೆ ಆಗ್ತಿಲ್ಲ ಅಮ್ಮ. ಅಳ್ಬೇಡ ಮಗಳೇ, ಅಳ್ಬೇಡ. ಮೊದ್ಲು ಅಳೋದು ನಿಲ್ಸು, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗಲ್ಲ ಅಮ್ಮ. ನನ್ನ ಆ ಅರಮನೆಯ ಆಸೆ ಎಲ್ಲವನ್ನು ಹಾಳು ಮಾಡ್ಬಿಡ್ತು. ನಾನು ಅರಮನೆಗೆ ಆಸೆ ಪಡದೆ ಇದ್ದಿದ್ರೆ ನನ್ನ ಮಹಾದೇವ ನನ್ನನ್ನ ಪರಿತ್ಯಾಗ ಮಾಡ್ತಿರ್ಲಿಲ್ಲ. ಇಲ್ಲಮ್ಮ, ನೀನು ಆ ಘಟನೆನ ಒಂದ್ ಕಡೆಯಿಂದ ನೋಡಿದ್ಯಾ ಅಷ್ಟೇ. ಮಹಾದೇವನ ಪರಿತ್ಯಾಗದ ಕಾರಣ ನೀನು ಅಥವಾ ನೀನ್ ಇಚ್ಛೆನೋ ಅಲ್ಲ ಮಗಳೇ. ಅವ್ರ ಪರಿತ್ಯಾಗದ ಕಾರಣ ಅನಸೂಯ ತಾಯಿ ಆಗೋ ಇಚ್ಛೆ ಮಗಳೇ. ಅಮ್ಮ, ಮಹಾದೇವ ಬಾಲಕ ಆಗಿರೋದಕ್ಕೆ ಕಾರಣ ನಾನೇ ಅಲ್ವಾ? ನಾನೇ ಅವರಿಗೆ ಗೃಹಸ್ಥ ಜೀವನದ ಅನುಭವ ಪಡ್ಕೋಬೇಕು ಅಂತ ಒತ್ತಾಯ ಮಾಡಿದ್ದು. ಹಾಗಾದ್ರೆ ನಾರಾಯಣ ಮತ್ತೆ ಬ್ರಹ್ಮನಿಗೆ ಯಾರು ಒತ್ತಾಯ ಮಾಡಿದ್ರು? ಅವರಿಬ್ರು ಯಾಕೆ ಮಕ್ಕಳಾದ್ರು? ಅವರಿಗೂ ಗೃಹಸ್ಥ ಜೀವನದ ಜ್ಞಾನ ಪ್ರಾಪ್ತಿ ಆಗ್ಬೇಕಾಗಿತ್ತ? ನೀನ್ ಬಾ. ಪಾರ್ವತಿ, ನೀನ್ ಯಾವತ್ತೂ ಕಣ್ಣೀರ್ ಹಾಕ್ಬಾರ್ದು. ನಾನ್ ಬಂದಿದ್ದೀನಲ್ಲ, ನಾನೆಲ್ಲ ಸರಿ ಮಾಡ್ತೀನಿ. ಯಾಕೆಂದ್ರೆ ಈ ಸಮಸ್ಯೆಗೆ ಪರಿಹಾರ ಅನಸೂಯ ಹತ್ರನೇ ಇದೆ. ಅವಳು ನನ್ನ ಬಾಲ್ಯದ ಗೆಳತಿ. ನಂಗೆ ಪೂರ್ತಿ ವಿಶ್ವಾಸವಿದೆ ಅವಳಿಗೆ ನನ್ನ ಮಾತು ಅರ್ಥ ಆಗುತ್ತೆ ಅಂತ. ಮತ್ತೆ ತ್ರಿಮೂರ್ತಿಗಳನ್ನ ತನ್ನ ಮಾತೃತ್ವದ ಬಂಧನದಿಂದ ಮುಕ್ತಿ ಕೊಡ್ತಾಳೆ. ಶಿವನನ್ನ ಪಡ್ಕೊಂಡ್ಮೇಲೆ ಯಾರೇ ಆದ್ರೂ ಅವ್ರನ್ನ ಹೇಗ್ ಬಿಟ್ಕೊಡ್ತಾರೆ?
ನನಗರ್ಥ ಆಗುತ್ತೆ ದೇವಿ. ಅದ್ಯಾವ ವೇದನೆ ನಿನ್ನ ಕೋಮಲವಾದ ಮನಸ್ಸಿಗೆ ಈ ರೀತಿ ನೋವು ಕೊಡ್ತಾ ಇದೆ ಅಂತ. ನಿನ್ನೆ ನಡೆದಿರೋ ದೈವಿಕ ಘಟನೆಗಳು ಯಾವುದೇ ಸಾಮಾನ್ಯ ಮನುಷ್ಯನ ಕಲ್ಪನೆಗೂ ನಿಲುಕದೇ ಇರುವಂಥದ್ದು. ಇಂಥ ಕಲ್ಪನೆಗೂ ಮೀರಿದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ವಾಸ್ತವದಲ್ಲಿ ಬಹಳ ಕಠಿಣ. ಆ ಘಟನೆಗೆ ಕಾರಣ ನಾನೇ ಋಷಿವರ್ಯ. ಈಗ ಅರ್ಥ ಆಗ್ತಿದೆ. ನಾನು ತ್ರಿಮೂರ್ತಿಗಳನ್ನ ಮಕ್ಕಳಾಗಿ ಪಡ್ಕೊಂಡು ಬಹಳ ದೊಡ್ಡ ಅಪರಾಧ ಮಾಡಿದ್ದೀನಿ ಋಷಿವರ್ಯ. ನಾನು ಅವರನ್ನ ಮಕ್ಕಳಾಗಿ ಪಡ್ಕೊಳ್ದೆ ಇದ್ದಿದ್ರೆ ಈ ಜಗತ್ತಿಗೆ ಸಂಕಟ ಬರ್ತಾನೆ ಇರಲಿಲ್ಲ. ನಾನೊಬ್ಬ ಆದರ್ಶ ಮಾತೆ ಅಲ್ಲ ಋಷಿವರ್ಯ. ಒಬ್ಬ ಆದರ್ಶ ಮಾತೆ ತನ್ನ ಸ್ವಾರ್ಥಕ್ಕಾಗಿ ಇಡೀ ಜಗತ್ತಿಗೆ ಸಮಸ್ಯೆ ಆಗೋ ತರ ಮಾಡ್ತಾಳ. ಇಲ್ಲ ಋಷಿವರ್ಯ, ಇಲ್ಲ, ಯಾವತ್ತಿಗೂ ಇಲ್ಲ. ನಾನು ಬಹಳ ಸ್ವಾರ್ಥಿ. ನನ್ನ ಮಾತೃತ್ವ ತುಂಬಾ ಸಂಕುಚಿತ. ನನ್ನ ಶಿವನ ಜೊತೆ ಇಂಥ ಸ್ವಾರ್ಥಪೂರ್ಣ ಪ್ರೇಮ ಅನುಚಿತ ಋಷಿವರ್ಯ. ದೇವಿ, ನಿನ್ನ ಪ್ರೀತಿ ಸ್ವಾರ್ಥ ಆಗಿದ್ದಿದ್ರೆ, ನಿನ್ನ ಮಾತೃತ್ವಕ್ಕೆ ಗೌರವ ಇಲ್ದಿದ್ರೆ, ಆ ಮಹಾನ್ ತ್ರಿಮೂರ್ತಿಗಳು ಹೀಗೆಲ್ಲ ನಿನ್ನ ಸೆರಗನ್ನ ಹಿಡ್ಕೊಂಡು ಹಿಂದೆ ಮುಂದೆ ಓಡಾಡ್ತಾ ಇದ್ರಾ? ಅಥವಾ ದೇವರ ದೇವ ಮಹಾದೇವ ಸಂಪೂರ್ಣವಾಗಿ ಕೇವಲ ನಿನ್ನ ಮಾತನ್ನೇ ಕೇಳಿಕೊಂಡು ಸುಮ್ಮನೆ ಇರ್ತಾ ಇದ್ರ? ಹೇಳು. ಒಬ್ಬ ಸಾಮಾನ್ಯ ಋಷಿ ಪತ್ನಿ ಹೇಗೆ ತನ್ನ ಧರ್ಮನ ತಪ್ಪಿಲ್ದೆ ನಿರ್ವಹಿಸೋಕ್ ಸಾಧ್ಯ ಹೇಳಿ ಋಷಿವರ್ಯ? ಇಂಥ ಅಪರಾಧನ ಸಾಮಾನ್ಯ ಸ್ತ್ರೀ ಒಬ್ಳು. ಅಮ್ಮ, ನೀವು ಸಾಮಾನ್ಯ ಅಲ್ವೇ ಅಲ್ಲ. ನೀವೇನಾದ್ರೂ ಸಾಮಾನ್ಯ ಆಗಿದ್ರೆ ನಿಮ್ ಮಗನನ್ನ ಜಗತ್ತಿನ ರಕ್ಷಣೆ ಮಾಡೋದಿಕ್ಕೆ 7 ಲೋಕ ದಾಟಿ ಕಳ್ಸೋ ಸಾಹಸ ಮಾಡ್ತಾನೆ ಇರ್ಲಿಲ್ಲ. ಅದು ಅಲ್ಲದೆ ನಿಮ್ ಮಗನ್ನ ಕಾಪಾಡೋಕೆ ಸ್ವತಃ 7 ಲೋಕ ದಾಟಿ ಬರ್ತಾನೂ ಇರ್ಲಿಲ್ಲ. ನೀವು ನಿಮ್ ಸಾಮಾನ್ಯ ಮಗನನ್ನ ಯಾವತ್ತೂ ಬಿಟ್ಟು ಹೋಗ್ಬೇಡಿ ಅಮ್ಮ. ಅಮ್ಮ ಇದ್ರೇನೆ ಮಗ ಪೂರ್ಣ ಆಗೋದು. ಅಮ್ಮ ಇಲ್ದೇ ಇದ್ರೆ ಮಗ ಪೂರ್ಣ ಆಗೋದಿಲ್ಲ. ನಾನು ನಿಮ್ಮನ್ನ ಯಾವತ್ತೂ ನನ್ನಿಂದ ದೂರ ಆಗೋಗ್ಬಿಡೋದಿಲ್ಲ, ಯಾವತ್ತೂ ಬಿಡೋದಿಲ್ಲ.
ಅನುಮತಿ ಕೇಳ್ಬೇಕಿತ್ತು. ಹೇಳು. ನಮ್ ಹೊಸ ನೆರೆಮನೆ ಗೆಳತಿಗೆ ಧನ್ಯವಾದ ಹೇಳೋದಿಕ್ಕೆ ಅವ್ರ ಮನೆಗೆ ಹೋಗ್ಬೇಕಿತ್ತು ಅಮ್ಮ. ಹೋಗೋದಿಕ್ಕೆ ಅನುಮತಿ ಕೊಡ್ತೀರಾ? ಇನ್ನು ನಿನ್ನ ಬಂಧನದಲ್ಲಿಡಲ್ಲ ಶಿವ. ಯಾಕಂದ್ರೆ ನೀನ್ ಎಲ್ಲ ಬಂಧನಗಳಿಂದ ಮುಕ್ತ, ಸ್ವತಂತ್ರ. ಹೋಗ್ಲಾ ಅಮ್ಮ? ಹಾ, ಅನುಮತಿ ಇದೆ. ಆದ್ರೆ ಬೇಗ ಬಂದ್ಬಿಡು. ಹಾ ಅಮ್ಮ, ನಾನು ಬೇಗ ವಾಪಸ್ ಬರ್ತೀನಿ. ಋಷಿವರ್ಯ, ಏನಾಯ್ತು? ಇವತ್ತು ಮೊದಲನೇ ಸಲ ನಾನು ನಿಮ್ಮ ಕಣ್ಣಲ್ಲಿ ನೀರು ನೋಡ್ತಾ ಇದ್ದೀನಿ. ಏನಿಲ್ಲ ದೇವಿ, ನಿನ್ನೆಯ ಘಟನೆಗಳಿಂದ ನನಗೆ ಮಹಾನ್ ತ್ರಿಮೂರ್ತಿಗಳ, ಅದರಲ್ಲೂ ನಮ್ಮ ಮಹಾದೇವನ ಜನ್ಮದ ರಹಸ್ಯ ಏನಿರ್ಬೋದು ಅಂತ ಅರ್ಥ ಆಗಿದೆ. ಏನ್ ರಹಸ್ಯ ಋಷಿವರ್ಯ? ಸಾಮಾನ್ಯ ಮನುಷ್ಯರ ಪವಿತ್ರವಾದ ಶಕ್ತಿನ ಜಾಗೃತ ಮಾಡೋದಕ್ಕೆ ಬಂದಿದ್ದಾರೆ ಮಹಾದೇವ. ಇಂಥ ಅದ್ಭುತವಾದ ಕೆಲಸ ಮಾಡ್ತಾ ಇರೋ ನನ್ನ ಮಹಾನ್ ಪುತ್ರನಿಗೆ ಒಬ್ಬ ಸಾಮಾನ್ಯ ಅಪ್ಪನಾಗಿ ಹೃದಯಪೂರ್ವಕ ನಮಸ್ಕಾರ ಮಾಡ್ತೀನಿ. ಪಾರ್ವತಿ, ಇದ್ಯಾಕೆ ಇಷ್ಟೊಂದು ಮಣ್ಣು ಕಲಿಸ್ತಾ ಇದೆಯಲ್ಲ? ನನ್ನ ಮಹಾದೇವನನ್ನ ಬಾಲರೂಪದಲ್ಲಿ ಪಡ್ಕೊಳ್ಳೋದಕ್ಕೆ. ನಾನು ಅವರನ್ನ ಬಹಳ ಸಲ ಪಡ್ಕೊಂಡಿದ್ದೀನಿ. ಜನ್ಮ ಜನ್ಮಗಳಿಂದ ಅವರನ್ನ ಒಲಿಸ್ಕೊಳ್ತಾ ಬಂದಿದ್ದೀನಿ. ಆದ್ರೆ ಈ ಸಲ ಅವರನ್ನ ಬಾಲರೂಪದಲ್ಲೂ ಪಡ್ಕೋಬೇಕು ಅಂತಿದ್ದೀನಿ. ಅದಕ್ಕೆ ಈಗ ನಾನು ಅವರ ಬಾಲರೂಪದ ಪೂಜೆ, ಅರ್ಚನೆ ಹಾಗೆ ಧ್ಯಾನ ಮಾಡ್ತೀನಿ. ಒಂದು ರಹಸ್ಯನ ನಾನು ತಿಳ್ಕೊಂಡಿದ್ದೀನಿ ಅಮ್ಮ. ನನ್ನ ಮಹಾದೇವನನ್ನ ಕೋಪ, ಅವಮಾನ ಮತ್ತೆ ಅಹಂಕಾರದಿಂದ ಅಲ್ಲ, ಪ್ರೀತಿ, ಭಕ್ತಿ ಮತ್ತೆ ಸಮರ್ಪಣೆಯಿಂದನೇ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅಲ್ಲದೆ ಬಾಲಶಿವನನ್ನ ಒಲಿಸ್ಕೊಂಡ್ರೇನೆ ನನ್ನ ಮಹಾದೇವನ್ನ ಪಡ್ಕೊಳ್ಳೋಕ್ ಸಾಧ್ಯ.
ನೀವೇನ್ ಮಾಡ್ತಿದ್ದೀರಾ ಮಹಾದೇವ? ಮಡಿಕೆ ಮಾಡ್ತಾ ಇದ್ದೀನಿ. ಅದು ನಶ್ವರದ ಪ್ರತೀಕ, ಮಣ್ಣಿಂದಾನ? ಆಶ್ಚರ್ಯದ ವಿಷಯ ಮಹಾದೇವ. ಸಂಸಾರದಿಂದ ದೂರ ಇರೋ ನೀವು ಸಾಂಸಾರಿಕ ಮಣ್ಣಿಂದ ಸಾಂಸಾರಿಕ ವಸ್ತುನ್ ಮಾಡ್ತಿದ್ದೀರಾ. ಆದ್ರೆ ಯಾಕೆ? ನಮ್ಮ ಜಗತ್ತಿಗೋಸ್ಕರ. ಯಾರು ಆ ನಿಮ್ಮ ಜಗತ್ತು? ನನ್ನ ಜಗತ್ತು ನೀನೇ ಪಾರ್ವತಿ. ಸರಿ, ಹಾಗಿದ್ಮೇಲೆ ಈ ಸಾಂಸಾರಿಕ ಮಣ್ಣಿನ ಅವಶ್ಯಕತೆ ಏನಿದೆ? ಅನಶ್ವರತೆ ಜೊತೆಗೆ ನಶ್ವರತೆ ಸೇರ್ಕೊಳ್ಳೋದೇ ಜೀವನ ಪಾರ್ವತಿ. ಅರ್ಥ ಆಯ್ತು ಮಹಾದೇವ. ನಮ್ಮ ವಿವಾಹ ಆದ್ಮೇಲೆ ಇಬ್ರು ಸೇರ್ಕೊಂಡೇ ಜಗತ್ತನ್ನ ನಡೆಸಬೇಕಲ್ಲ. ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ, ಶಂಕರ ಸಂಕಟ ಹರಿಸೋ, ಶಂಕರ ಸಂಕಟ ಹರಿಸೋ. ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ, ಶಂಕರ ಸಂಕಟ ಹರಿಸೋ, ಶಂಕರ ಸಂಕಟ ಹರಿಸೋ. ನಿನ್ನಿ ಕೈಲಾಸದ ಮೂಲವನು ಅರಿಯೇ, ಅನಂತಾನಂತವು ನಿನ್ನೀ ಮಾಯೇ. ಓ ನಿನ್ನಿ ಕೈಲಾಸದ ಮೂಲವನು ಅರಿಯೇ, ಅನಂತಾನಂತವು ನಿನ್ನೀ ಮಾಯೇ. ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ, ಶಂಕರ ಸಂಕಟ ಹರಿಸೋ, ಶಂಕರ ಸಂಕಟ ಹರಿಸೋ. ಭಕ್ತನ ಭಕ್ತಿ ಅನ್ನೋ ಹಗ್ಗ ಭಗವಂತನನ್ನ ಭಕ್ತನ ಹತ್ರ ಎಳ್ಕೊಂಡ್ ಬರತ್ತಂತೆ. ನನಗೆ ನಂಬಿಕೆ ಇದೆ, ನೀವು ನನ್ನ ಕಡೆ ಸೆಳ್ಕೊಂಡ್ ಬಂದೇ ಬರ್ತೀರಾ ಅಂತ. ಗೆಳತಿ